ಎಲ್ಲಲ್ಲ ಪ್ರವಿ ಸುಮ್ಮನೆ ಹೇಳ್ತಿಯಲ್ಲ. ಕಾರ್ ಇಲ್ಲ ಯಾತು ಇಲ್ಲ, ಮಾಮ ಕಾರ್ ತಂದೈತೆ ಮಾಮ ಕಾರ್ ತಂದೈತೆ ಅಂತ ಸುಳ್ಳು ಹೇಳ್ದಲ್ಲೋ ಪ್ರವಿ, ಯಾನು ಇಲ್ವಲ್ಲೋ. ಸುಗುಣ ಏನು ಇಲ್ಲ ಕಣೆ, ನೀನು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಹಂಗೆ ಹೇಳಿದ್ರಿ. ಸುಮ್ಮನಿರು, ಏನೂ ಆಗಿಲ್ಲ. ಯಾಕೆ ಅರೆಸ್ಟ್ ಮಾಡಿದ್ದಾರೆ ಏನು ಅಂತ ಹೇಳಿ ತಿಳ್ಕೊಂಡು ನೀನು ಹೋಗಿ ಮಾತಾಡಮ್ಮ. ಅರೆಸ್ಟ್ ಮಾಡಿರೋದು ನಿಜ ಕಣೆ, ವರ್ಷವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮೊಬೈಲ್ನಲ್ಲಿ ನೋಡಿದೆ. ಅವರೇ ನನ್ನ ಗಂಡನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲ, ದುಡ್ಡು ಕೇಳಕ್ಕಂತ ಹೋಗಿದ್ದಾನೆ. ಅವ್ರೇನೋ ಮೋಸ ಮಾಡಿದ್ದಾನೆ ಅವನು ಪೋಸ್ಟ್ ಮ್ಯಾನು. ಅದಕ್ಕೇ ಅವ್ರ ಮೇಲೆ ಏನಾದ್ರು ಮಾತಾಡೋಕೆ ಹೋಗಿದ್ದಾರೆ. ನನ್ನ ಮಗ ಜೈಲಿಗೆ ಕಳಿಸಿರ್ಬೇಕು ಸಾಮಾನ್ಯ. ಅವನು ಎಲ್ಲ ವಿಡಿಯೋ ಮಾಡಿ ವೈರಲ್ ಬೇರೆ ಮಾಡಿದ್ದಾನೆ ಫೇಸ್ಬುಕ್ಕಲ್ಲಿ. ಅಯ್ಯೋ ದೇವ್ರೆ, ಇವನು ಪೋಸ್ಟ್ ಮ್ಯಾನ್ ಎಂಥವನಪ್ಪ ಇವನು. ಎಲ್ಲ ಹಾಕ್ಬಿಟ್ಟಿದ್ದಾನೆ, ಪಬ್ಲಿಕ್ ಮಾಡಿಬಿಟ್ಟಿದ್ದಾನಲ್ಲಪ್ಪ. ನಾನು ಹೇಳಲಿಲ್ವೇನೆ ಅಕ್ಕ, ಬೆಳಿಗ್ಗೆ ನೀನೆ ಮಾಮನ್ನ ಅರೆಸ್ಟ್ ಮಾಡಿದಾರಂತೆ ಅಂತ ಹೇಳಲಿಲ್ವಾ? ನಾನು ಸುರೇಶನ ಫೋನಲ್ಲಿ ನೋಡಿದೆ. ಸುರೇಶು ಹೇಳ್ದ, ನೋಡು ಇವ್ರು ಯಾರೋ ನಿಮ್ಮ ಮಾವನ ಥರನೇ ಇದ್ದಾರೆ ಅಂತ ಹೇಳಿ ತೋರಿಸ್ತಾ, ನಿಮ್ಮ ಮಾವನ ಥರನೇ ಶರ್ಟ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಅದು ಫೋಟೋ ಸರಿಯಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ನನ್ನ ಮಾಮನ ಯಾರೋ ಒಟ್ಟಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಹೇಳಲಿಲ್ವಾ? ನೀನು ನಂಬಲೇ ಇಲ್ಲ. ನಂಬಲೇ ಇಲ್ಲ ನೀನು. ಅಯ್ಯೋ ದೇವ್ರೇ, ಅರೆಸ್ಟ್ ಮಾಡಿದಾರಲ್ಲಪ್ಪ. ನನ್ನ ಗಂಡ ಏನು ತಪ್ಪು ಮಾಡಿದ್ದಾರೆ? ವಿಜಯ್ ಏನೇ ಮಾಡೋದು ಬಾರ ಇವಾಗ ನನ್ನ ಜೊತೆ ನೀನು. ಎಲ್ಲಿ ಯಾವಾಗ ಏನು ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ವಲ್ಲೇ ನನಗೆ. ಅಯ್ಯೋ ದೇವ್ರೇ. ಅವರಿಗೆ ಆ ವಿಡಿಯೋ ಆಕ್ಟರ್ಗೆ ನೋಡು ಹೆಂಗೆ ಕೆಟ್ಟ ಕಮೆಂಟ್ ಮಾಡಿದ್ದಾರೆ. ಎಲ್ಲನ ಆಗಬೇಕು, ಈ ನನ್ನ ಮಗನಿಗೆ ಆಗಬೇಕು ಸರಿಯಾಗಿ ಅಂತ ನನ್ನ ಮಕ್ಕಳನ್ನೆಲ್ಲ ಇಟ್ಕೊಂಡು ಜೈಲಿಗೆ ಹಾಕಿ ಚೆನ್ನಾಗಿ ರುಬ್ರಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ನಮ್ಮ ಮಾವ ಯಾಕಪ್ಪ ಪೋಸ್ಟ್ ಮ್ಯಾನ್ ಮೇಲೆ ಜಗಳಕ್ಕೆ ಹೋಗಬೇಕಾಗಿತ್ತು? ಯಾಕೆ ಸುಮ್ಮನೆ ಹಿಂಗೆ ಮಾಡಬೇಕಾಗಿತ್ತು? ಸೈನೆಲ್ಲ ಹಾಕಿದ್ರು ಅಲ್ಲ, ಸೈನೆಲ್ಲ ಹಾಕೈತಂತೆ ನಮ್ಮ ಮಾಮ. ಅದ್ರಾಗೆ ನಾನು ಸೈನ್ ಹಾಕಿಲ್ಲ ಅಂತ ಹೇಳಿ ಪೋಸ್ಟ್ ಮ್ಯಾನ್ ಮೇಲೆ ಇಟ್ಕೊಂಡು ಹೊಡಿಯೋಕೆ ಹೋಗಿ ರಾತ್ರಿ ಹೋಗ್ಬಿಟ್ಟು ಅವನಿಗೆ ಎಲ್ಲ ಬೆದರಿಕೆ ಹಾಕೋದು ಎಲ್ಲ ಹಿಂಗೆ ಮಾಡಿದ್ರೆ ಯಾರು ಸುಮ್ಮನೆ ಬಿಡ್ತಾರೆ ಹೇಳು? ಸುಮ್ಮನಿರು, ಅದೆಲ್ಲ ಏನು ಕಮೆಂಟಿಂದೆಲ್ಲ ಹೇಳೋಕೆ ಹೋಗ್ಬಿಡ ನೀನು. ಏನು ಮಾಡೋಕ್ಕಾಗುತ್ತೆ, ಮಾಡ್ತಾರೆ ಕಮೆಂಟ್ಗಳೇನು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಮನಿರು ಸುಗ್ಗು. ಯಾಕೆ ಹಂಗೆ ಮಾಡಿದ್ದಾರೆ ಏನು ಅಂತ ಹೇಳಿ ಕಂಡುಹಿಡಿಯೋಣ. ಊರಿಗೆ ಹೋಗೋಣ ಕಣೆ. ಊರಿಗೆ ಹೋಗಿ ಯಾಕೆ ಏನು ಅಂತ ಹೇಳಿ ಕೇಳು. ನಿಮ್ಮ ಮನೇಲಲ್ಲಿ ಯಾರೂ ಇಲ್ವಾ? ಇದ್ದಾರೆ ಕಣೆ, ಅಲ್ಲಿ ನಮ್ಮ ಅತ್ತೆ ಮಾವ ನಮ್ಮ ಬಾವ ನಮ್ಮ ಅಕ್ಕರೆಲ್ಲ ಇದ್ದಾರೆ. ಆದರೆ ಅವ್ರು ಯಾರು ನಮ್ಮನ್ನು ಮಾತಾಡಿಸಲ್ಲ ಕಣೆ. ಹೋಗಿ ಯಾರನ್ನೂ ಕೇಳಬೇಕಂತ ಗೊತ್ತಿಲ್ಲ. ಅಲ್ಲೇ ಊರಿಗೆ ಹೋದ್ರೆ ಗೊತ್ತಾಗುತ್ತೆ. ಪೋಸ್ಟ್ ಮ್ಯಾನ್ ಹತ್ರನೇ ಹೋಗ್ಬರ್ತೀನಿ. ಹೋಗ್ಬರ್ಬೇಕು ಕಣೆ, ಬಾರೆ ಹೋಗಿ ಬರೋಣ ನನ್ನ ಜೊತೆ. ಪ್ರವಿ ಅಮ್ಮ ಎಲ್ಲಿ ಗೊತ್ತು, ಅಮ್ಮನ ಕರೆದು ಬರೋ. ನಾನು ಬೆಳಿಗ್ಗೆ ಹೇಳಿದ್ರೆ ನಂಬಲೇ ಇಲ್ಲ. ಇವಾಗ ನೀನೇ ನೋಡಿದೀಯ, ನೀನೇ ನೋಡಿದಾಗ ಗೊತ್ತಾಗೈತಿ. ನೋಡಿ ಇವಾಗ ಗೊಳೋ ಅಂತ ಅಳ್ತಾ ಇದೆಯಾ ಇವಾಗ? ಯಾಕೆ ವಿಜಿ ಹಿಂಗೆ ಅಳ್ತಾ ಇದ್ದಾಳೆ ಸುಗುಣ? ನಾಗಕ್ಕ, ಸುಗುಣನ ಗಂಡನ ಅರೆಸ್ಟ್ ಮಾಡಿದಾರಂತೆ. ಪಾಪ ಏನಾನು ಏನೋ ಪೋಸ್ಟಿಂದು ದುಡ್ಡು ಕೇಳಕ್ಕೆ ಹೋಗಿದ್ಕೆ ಅವ್ರ ಮೇಲೆ ಏನೇನೋ ಜಗಳ ಮಾಡಿದ್ನೇನೋ, ಅದಕ್ಕೆ ಪೊಲೀಸ್ನವರು ಅರೆಸ್ಟ್ ಮಾಡಿದಾರಂತೆ. ಅದಕ್ಕೆ ಅಳ್ತಾ ಇದ್ದಾಳೆ. ನನ್ನ ಗಂಡನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ಹೌದೇ? ಹಂಗೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಕೆಲಸದರ ಮೇಲೆಲ್ಲ ಹಂಗೆಲ್ಲ ರೇಗಾಡಕ್ಕೆ ಹೋಗ್ಬಾರ್ದು. ಯಾಕೆ ಏನು ಮಾಡಿದ್ನೆ ನಿನ್ನ ಗಂಡ ಅಂಥದ್ದು ಸುಗುಣ? ಗೊತ್ತಿಲ್ಲ ಕಣಕ್ಕ, ನಾಗಕ್ಕ, ಅದೇನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅರೆಸ್ಟ್ ಮಾಡಿರೋ ವಿಷಯ ಫೋನ್ಗೆಲ್ಲ ಬಂದೈತೆ. ಅವ್ನು ಪೋಸ್ಟ್ ಮ್ಯಾನ್ ಎಲ್ಲ ವಿಡಿಯೋ ಮಾಡಿ ಎಲ್ಲ ಹಾಕ್ಬಿಟ್ಟಿದ್ದಾನೆ. ಅದೆಲ್ಲ ವೈರಲ್ ಆಗ್ತೈತೆ. ಅದೇನಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಏನು ಅಂತ ಹೇಳಿ. ಅವ್ರು ಹೋಗಿದ್ದೇನೋ ನಿಜ, ದುಡ್ಡು ಬಿಡಿಸ್ಕೊಂಬರ್ತೀನಿ ಅಂತ ಹೇಳಿ ಪೋಸ್ಟ್ ಆಫೀಸ್ಗೆ ಹೋಗಿದ್ರು. ಅವ್ರೇನೋ ಸ್ಕೀಮ್ ಮಾಡಿಸಿ ದುಡ್ಡು ಕಟ್ಟಿದ್ರು, ಅದಕ್ಕೆ ಹೋಗಿದ್ರು ಕಣಕ್ಕ. ದುಡ್ಡು ಬಿಡಿಸ್ಕೊಬರಕ್ಕೆ ಹೋದರೆ ಯಾಕೆ ಅರೆಸ್ಟ್ ಮಾಡ್ತಾರೆ ಸುಗುಣ? ನಿನ್ನ ಗಂಡ ಏನೋ ತಪ್ಪು ಮಾಡಿದ್ದಾನೆ, ಅದಕ್ಕೆ ಕಣೆ ಅರೆಸ್ಟ್ ಮಾಡಿರೋದು. ಸುಮ್ಮನೆ ಜೈಲ್ಗೆ ಹಾಕಕ್ಕೆ ಅವ್ರಿಗೇನು ತಲೆಗಿಲೆ ಕೆಟ್ಟಾಯ್ತಾ? ಏನಾಯ್ತ ಪ್ರವಿ ನಿಮ್ಮ ಅಕ್ಕಗೆ ಹಿಂಗಳ್ತಾ ಇದ್ದಾಳೆ? ಅಮ್ಮ, ಮಾವನ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಬೆಳಗ್ಗೆ ಹೇಳಿದ್ನಲ್ಲ, ಅದು ನಿಜ ಕಣಮ್ಮ. ಮಾವನ ಅರೆಸ್ಟ್ ಮಾಡಿದ್ದಾರೆ. ಇವಾಗ ಫೋನಲ್ಲಿ ಅವಳೇ ನೋಡಿಬಿಟ್ಟಿದ್ದಾಳೆ. ಅದಕ್ಕೇ ಅಳ್ತಾ ಇದ್ಲು. ಹೊತ್ತು ತಲೆ ತಿರುಗಿ ಬಿದ್ದಿದ್ಲು. ಅದಕ್ಕೇ ಮಾಮ ಕಾರ್ ತಂದೈತಿದ್ದ ಅಂತ ಹೇಳಿದ ತಕ್ಷಣ ಜಲ್ದಿ ಎದ್ಬಿಟ್ಲು. ಅದಕ್ಕೇ ಅಳ್ತಾ ಇದ್ದಾಳೆ ಕಣಮ್ಮ. ವಿಷಯ ಕೇಳ್ಬಿಟ್ಟು ಅಳಿಯಂದ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಮ್ಮ. ಅರೆಸ್ಟ್ ಮಾಡಿದ್ದಾರೆ ಅಂತಮ್ಮ ನಿಮ್ಮ ಅಳಿಯಂದ್ರನ್ನ. ಸುಮ್ಮನೆ ಸುಗುಣ, ಅಳ್ಬೇಡ, ಸುಮ್ಮನಿರೆ. ಯಾಕೆ ಅಳ್ತೀಯ? ಅಯ್ಯೋ ದೇವ್ರೆ, ಅಳ್ಬಾರ್ದು, ಸುಮ್ಮನಿರು. ಅದು ಯಾಕೆ ಅಳ್ತೀಯ? ಅದೇನೋ ಎತ್ತ ಅಂತೇಳಿ ಹೋಗಿ ತಿಳ್ಕಂಬ. ನಮ್ಮ ಪ್ರವಿ ಹಂಗೊಂದ ಕಣೆ ವಿಜಿ. ಬೆಳಗ್ಗೆ ಇವಳು ನಂಬಲಿಲ್ಲ. ಇವನು ಎಲ್ಲಿ ನೋಡಿದ್ನ ಏನೋ ಬಂದು ಹಂಗಂತ ಹೇಳ್ದ. ಮಾಮನ್ನ ಅರೆಸ್ಟ್ ಮಾಡಿದಾರಂತೆ, ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿ ಹೇಳ್ದ.
ಯಾರೋನೋ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಊರಲ್ಲಿ ಇವಾಗ ಇಂಥವೇನಾದ್ರೂ ಆಗ್ಬಿಟ್ರೆ ಎಲ್ಲನ ವೈರಲ್ ಮಾಡಿಬಿಡ್ತಾರೆ. ಏನಾನ ಸ್ವಲ್ಪದೇನ ಸಿಕ್ಕಿಬಿಟ್ರೆ ಸಾಕು ಹಾಕ್ಬಿಟ್ಟು ಎಲ್ಲ ವೈರಲ್ ಮಾಡ್ತಾರೆ. ನಮ್ಮ ಮಾವ ನೋಡು ಅವ್ರ ಮೇಲೆ ಪೋಸ್ಟ್ ಮ್ಯಾನ್ ಮೇಲೆ ಯಾಕೆ ಇಲ್ಲದೆಲ್ಲನ ಅಲ್ಲೇ ಮಾಡೋಕ್ಕೆ ಹೋಗಿತ್ತು, ಯಾಕೆ ಜಗಳ ಮಾಡೋಕ್ಕೆ ಹೋಗಿತ್ತು, ಸುಮ್ಮನಿರ್ಬೇಕಾಗಿತ್ತು. ನಮ್ಮ ಮಾಮಂದು ಎಷ್ಟೈತೋ ಕೆಲಸ ಅಷ್ಟು ನೋಡ್ಕೊಂಡು ಬರಬೇಕಾಗಿತ್ತು. ಅವ್ರೇನು ಮಾಡಿರಲ್ಲ ಕಣು, ಅದು ದುಡ್ಡು ತಗೊಂಡೋಗ್ತಾರೆ ಅಂತ ಹೇಳಿ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಅಣ್ಣ ಏನೋ ಮಾಡಿರ್ತಾರೆ, ಅದಕ್ಕೇ ಅವ್ರು ಗಲಾಟೆ ಮಾಡಿರ್ತಾರೆ. ಅವರು ಸಿಟ್ಟು ಬಂದರೆ ಸಹಿಸ್ಕೊಳ್ಳಲ್ಲ, ಅವ್ರಿಗೆ ತುಂಬ ಸಿಟ್ಟು, ಅದಕ್ಕೆ ಹಿಂಗೆ ಮಾಡಿದ್ದಾರೆ. ಅವರೇನು ಹಿಂಗೆ ಮಾಡೋ ಅಂತಾರಲ್ಲ, ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ ನಿಮ್ಮ ಮಾವ, ಅವ್ರು ಎಂಥವ್ರಂತ ನಿನಗೆ ಗೊತ್ತಿಲ್ಲ. ಸುಮ್ಮನೆ ಮಾತಾಡಬಾರ್ದು ಪ್ರವಿ, ಅವ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನಮಗೆ ಒಳ್ಳೇದಾಗಲ್ಲ. ನಿಮ್ಮ ಮಾವ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ಇವಾಗ ಅದೇನು ಯಾಕ ಅಂತ ತಿಳ್ಕೊಂಬಲ್ಲ, ಯಾಕೆ ಹಂಗೆ ಹೇಳ್ತಾ ಇದೆಯಾ? ಸುಮ್ಕಿರು. ನೋಡಿದ್ನಲ್ಲಮ್ಮ ಫೋನ್ನಲ್ಲಿ, ಪೋಸ್ಟ್ ಮ್ಯಾನ್ನ ಒದ್ರಂತೆ, ಪೋಸ್ಟ್ ಮ್ಯಾನ್ಗೆ ಹೆದರಿಕೆ ಹಾಕಿದ್ರಂತೆ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ದಾರೆ ಅಂತಮ್ಮ, ಒಳಗಡೆ ಹಾಕ್ಸಿದಾರಂತೆ. ಸುಮ್ಮನೆ ಅದೇ ಕಳ್ದೀಯ, ಹೋಗಿ ಊರಿಗೆ ಹೋಗಿ ತಿಳ್ಕೊಂಬ. ವಿಜಿಂಗ್ ಕರ್ಕೊಂಡು ಹೋಗಿ ಜೊತೆಗೆ. ಅಮ್ಮವ್ರು ಯಾರು ಮಾತಾಡ್ಸಲ್ವಲ್ಲ, ಯಾರನ್ನು ಕೇಳೋಣ ಏನಾಯಿತು ಏನು ಅಂತ ಹೇಳಿ, ಯಾರನ್ನು ಕೇಳೋಣಮ್ಮ. ಹೋಗಿ ಅವ್ರನ್ನೇ ಕೇಳು. ವರ್ಷ ಬಾಬುನು ಚೈತ್ರಾಕ್ಕೂ ಅತ್ತೆನೂ ಮಾವನು ಕೇಳು. ಏನು ನಿನಗೆ ನಿನ್ನ ಗಂಟು ಉದ್ರೋಗ್ಬಿಡಲ್ಲ, ಏನಾಯಿತು ಏನು ಅಂತ ಹೇಳಿ ಸ್ವಲ್ಪ ಕೇಳು ಹೋಗಿ. ಅಯ್ಯೋ ನಾನು ಅಲ್ಲಿಗೆ ಹೋಗ್ಬೇಕಾ, ನಾನು ಅವ್ರನ್ನ ಮಾತಾಡಿಸ್ಬೇಕಾ? ಅವಳೆ ಬೇಡ, ಸುಮ್ಮನೆ ಬಸ್ರಿ ಹೆಂಗ್ಸು. ಅಲ್ಲ ನಿನ್ನ ಗಂಡಿಗೆ ಬೇಡವೆ ಸ್ವಲ್ಪನಾದ್ರೂ ಅವನಿಗೆ ಬುದ್ಧಿ ಬೇಡವಾ? ಇಂಥ ಕೆಲಸ ಮಾಡ್ಕೊಂಡಿದ್ದಾನಲ್ಲ, ಯಾರ ಮೇಲೆ ಹೆಂಗಿರಬೇಕು ಅಂತ. ಇವಾಗೆಲ್ಲ ಗೌರ್ಮೆಂಟ್ ಕೆಲಸದಾಗಿರೋರ ಮೇಲೆ ಹೋಗಿಬಿಟ್ಟು ಹೆಂಗೆ ಬೇಕು ಹಂಗೆ ರೇಗಾಡೋದು, ಹೆಂಗೆ ಬೇಕು ಹಂಗೆ ಅವ್ರಿಗೆ ಕೆಲಸ ಮಾಡೋದು ಹತ್ರ ಟಾರ್ಚರ್ ಮಾಡೋದು, ಹಿಂಗೆಲ್ಲ ನಾ ಮಾಡೋ ಆಗಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಡೀತೈತೆ, ನಮಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಇಲ್ಲಿ ಬಂದುಬಿಟ್ಟು ಹಿಂಗೆ ಅವ್ರು ನಮಗೆ ಹಿಂಗೆ ಟಾರ್ಚರ್ ಮಾಡ್ತಾರೆ ಅಂತ ಹೇಳಿ ಅವ್ರೇನೋ ನಾನು ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ಮುಗೀತು ಅಷ್ಟೇ. ಹಂಗೆಲ್ಲ ಮಾಡೋ ಆಗಿಲ್ಲ. ಏನಾದರೂ ನಿಮಗೆ ಮೋಸ ಆಗಿದ್ದರೆ ಹೋಗ್ಬಿಟ್ಟು ಅಲ್ಲಿ ಕೇಳಬೇಕಾಯ್ತು ನಿನ್ನ ಗಂಡ. ಅದು ಬಿಟ್ಬಿಟ್ಟು ಅವ್ರ ಮೇಲೆ ಯಾಕಮ್ಮ ರೇಗಾಡಕ್ಕೆ ಹೋದ ನಿನ್ನ ಗಂಡ? ಅದೇನಾಯಿತು ಅಂತ ಗೊತ್ತಿಲ್ಲ ಕಣಕ್ಕ. ಅವನು ಯಾಕೆ ಹಂಗೆ ಮಾಡ್ದ ಪೋಸ್ಟ್ ಮ್ಯಾನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಏನು ಗೊತ್ತಾ ಇಲ್ಲ ನನಗೆ. ಅಲ್ಲ ನಮ್ಮ ಮನೆಯವ್ರು ಏನು ಮಾತಾಡಿರು, ಅವನು ಯಾಕೆ ಹಂಗೆ ಮಾಡ್ದ, ಏನಾಗೈತೆ ಅಂತ ಗೊತ್ತಿಲ್ವಲ್ಲ, ವಿಷಯ ಗೊತ್ತಿಲ್ಲದ ಏನು ಮಾತಾಡೋಣ. ಅಯ್ಯೋ ನಮ್ಮ ಮನೆಯವ್ರಿಗೆ ಏನಾಯಿತು. ಇವಾಗಿನ ನಾವು ಮಾತಾಡ್ತಿದ್ವಿ ಕಣಕ್ಕ, ನಾನು ವಿಜಯ್. ದರ್ಶನ್ ಸರ್ನ ಅರೆಸ್ಟ್ ಮಾಡಿದ್ದಾರೆ, ಕೊಲೆ ಮಾಡಿದವ್ರು ಯಾರು, ಅದರಲ್ಲಿ ಆರೋಪಿ ಯಾರು, ನಿರಪರಾಧಿ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ದರ್ಶನ್ ಸರ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಹಾಗೆ ಇವಾಗ ನನ್ನ ಗಂಡ ಅರೆಸ್ಟ್ ಆಗಿರೋ ಸುದ್ದಿನೂ ಕೇಳ್ಬಿಟ್ವಲ್ಲಪ್ಪ. ಅಯ್ಯೋ ಇದೇನಪ್ಪ ಇದು, ಹಿಂಗಾಗ್ಬಿಟ್ಟೈತೆ. ಅಯ್ಯೋ ಸುಮ್ಮನೆ ಸುಗುಣ ಅಳಬೇಡ, ಸುಮ್ಮನಿರು. ಹೋಗಿ ಅದೇನು ಅಂತ ತಿಳ್ಕೊಂಬ, ಊರಕ್ಕೆ ಹೋಗಿ ಹೋಗು. ಅವಳು ಪಾಪ ಫೋನ್ ನೋಡ್ತಾ ಕೂತ್ಕೊಂಡಿದ್ಲು. ನಾನು ಬಂದ ಅದಕ್ಕೆ ತೆಗ್ದಿಡ್ತೀನಿ ಅಂತ ಹೇಳಿ ತೆಗ್ದಿಡ್ತಾ ಇದ್ಲು. ಬರೀ ಇವೇ ಕಣೆ, ಬರೀ ಅರೆಸ್ಟ್ ಮಾಡೋದು, ಕೊಲೆ ಮಾಡೋದು, ಈ ಥರ ಬೆದರಿಕೆ ಹಾಕೋದು, ಬರೀ ಇಂಥವೇ ಕಣೆ ಅಂತ ಹೇಳಿ ಮಾತಾಡ್ತಿದ್ವಿ. ಆಮೇಲೆ ಅವಾಗ ಬಂದುಬಿಡ್ತು, ಯಾರೋ ವಿಡಿಯೋ ಮಾಡಿ ಅವ್ರವ್ರು ಯಾರೋ ಫ್ರೆಂಡ್ ಆಗಿರೋರಿಗೆ ಬಂದೈತೆ, ಅದಕ್ಕೆ ಫ್ರೆಂಡ್ ಆಗಿದ್ಲಲ್ಲ, ಅವ್ರ ಊರವ್ರು ಯಾರೋ ಫ್ರೆಂಡ್ ಆಗಿದ್ರಲ್ಲ ಎಲ್ಲ ಹಾಕಿದ್ದಾರೆ. ಅಲ್ವೇನೆಸು ಕೂಡ ಯಾರೇ ಹಾಕಿದ್ದು ಕಮೆಂಟ್ ಮಾಡಬೇಕಾಯಿತು ನೀನು. ಅಯ್ಯೋ ಏನು ಮಾಡ್ತೀಯ ಹೋಗು, ಏನು ಕಮೆಂಟ್ ಬೇಡ, ಏನು ಬೇಡ, ಏನು ಮಾಡೋಣ ಇವಾಗ. ನನಗೆ ಯಾಕೆ ಕಮೆಂಟ್ಗಳು ಬೇಡ, ಏನು ಬೇಡ. ನನ್ನ ಗಂಡಿಗೆ ಏನಾಗೈತೆ, ಏನು ಮಾಡಿದ್ರು, ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಗೊತ್ತಾದರೆ ಸಾಕಾಗೈತೆ ನನಗೆ. ಊರಿಗೆ ಹೋಗಿ ತಿಳ್ಕೊಂಬ ಸುಗುಣ, ಯಾಕೆ ಅಳ್ತಾ ಕುಕ್ಕಂತೀಯ ಸುಮ್ಮನೆ. ನೋಡಕ್ಕ, ನನ್ನ ಗಂಡನ ದುಡ್ಡು ಕಟ್ಟಿದ್ರು, ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಯಾಕೆ ಈ ಥರ ಮಾಡ್ದೆ ಅವ್ನು ಪೋಸ್ಟ್ ಮ್ಯಾನು? ಸುಮ್ಮನೆ ಕೊಟ್ಟು ಕಳಿಸಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಅವರು ಏನೋ ಮೋಸ ಮಾಡಿದ್ದಾರೆ, ಅದಕ್ಕೆ ನಮ್ಮ ಮನೆಯವರು ನ್ಯಾಯ ರೀತಿ ಕೇಳಕ್ಕೆ ಹೋಗಿದ್ದಾರೆ. ಇವ್ರು ಯಾವುದ್ರಾಗೆ ಆಗಲಿ ಸರಿಯಾಗಿ ಮಾತಾಡ್ತಾರೆ, ಅದಕ್ಕೇ ಹಿಂಗೆ ಮಾಡಿದ್ದಾರೆ ಅವರು. ನೋಡು, ಕೇಳಾಗಿಲ್ಲ ಹಂಗಾದ್ರೆ ನಮ್ಮ ದುಡ್ಡು ಮೋಸ ಆಗೈತೆ. ಅಕ್ಕ ಎಷ್ಟು ದುಡ್ಡು ಗೊತ್ತಾ, ಇವ ಲಕ್ಷ ಲಕ್ಷ ದುಡ್ಡು ಬರೋದು ನಮಗೆ, ಅಷ್ಟೊಂದು ದುಡ್ಡು ಕಟ್ಟಿದ್ವಿ ನಾವು. ಸುಮ್ಮನಿರು ಸುಗುಣ, ಅಳ್ಬೇಡ, ಸುಮ್ಮನಿರೇ, ಅಳ್ಬೇಡ, ಸುಮ್ಮನಿರು. ನೀನು ಬಿದ್ದಿದ್ದು ನೋಡಿದ್ರೆ ನನಗೆ ಭಯ ಆಗ್ಬಿಟ್ಟಿತ್ತು, ಏನಾಗುತ್ತಪ್ಪ ಅಂತೇಳಿ. ಮಂಜಂಟಿ ತಲೆ ಸುತ್ತ ಬಿದ್ದಿದ್ಲು ಇವಳು ಈ ವಿಷಯ ಕೇಳ್ಬಿಟ್ಟು. ಅದಕ್ಕೆ ನೀನು ಹೋಗು, ಜೊತೆಗೆ ಹೋಗಿ ನೀನು ಕೇಳಮ್ಮ. ನಮಗೂ ಹೋಗೋಕ್ಕಾಗಲ್ಲ ತಾಯಿ, ನಮಗೆ ಒಟ್ಟು ತನ್ನ ನಾವು ಹೇಳ್ಬಾರ್ದು. ಇದ್ಯಾತ ನೋಡಿ, ನಾವು ಸಂಗುತ್ತಾಗಿ ಅಲ್ಲಿ ಸೈನ್ ಹಾಕಕ್ಕೆ ಹೋಗ್ಬೇಕು. ಅಲ್ಲಿ ಇವತ್ತು ಯಾರೋ ಬರ್ತಾರಂತೆ, ಸೈನ್ ಹಾಕ್ಲೇಬೇಕಂತೆ ನಾವು. ಅವ್ರು ಯಾರ್ಯಾರಲ್ಲೋ ಅಂತ ಅಂತಾರಂತೆ, ಅದಕ್ಕೇ ಸೈನ್ ಹಾಕಕ್ಕೆ ಹೋಗ್ಬೇಕಮ್ಮ. ನಾನು ಎಲ್ಲೂ ಹೋಗೋಕ್ಕಾಗಲ್ಲ, ನೀನೇ ಹೋಗಿ ವಿಜಿ, ಹೋಗು. ನೋಡಿ ವಿಜಿ, ನಮ್ಮ ಅಮ್ಮ ಹೆಂಗೆ ಮಾತಾಡಿದ್ದೆ. ಅವಳಿ ಅಂದ್ರೆ ಅರೆಸ್ಟ್ ಮಾಡಿವ್ರನ್ನ ಯಾಕೆ ಏನು ಅಂತ ಸ್ವಲ್ಪನೂ ತಲೆ ಕೆಡಿಸ್ಕೊಂಬಂಗಿಲ್ಲ. ನೀನೇ ಹೋಗ್ಬರೋ ಅಂತೈತೆ. ಮತ್ತು ಎಷ್ಟಂತ ತಲೆ ಕೆಡಿಸ್ಕೊಂಬಕ್ಕಾಗುತ್ತೆ, ಯಾವುದಂತ ತಲೆ ಕೆಡಿಸ್ಕೊಂಬಕ್ಕಾಗುತ್ತಮ್ಮ ನಾವು? ನನ್ನೊಳೆ ಸೆನಕಿದ್ದು ಮಾಡ್ತಾಳೆ, ನನಗೆ ಅಲ್ಲಿ ತಲೆ ಕೆಟ್ಟೋಗೈತು.
ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಗಂಡನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ, ಏನಾಯಿತು ಒಂದು ಗೊತ್ತಾಗ್ತಾ ಇಲ್ಲ. ಅರೆಸ್ಟ್ ಮಾಡಿದ್ದಾರೆ. ಹಿಂಗೆ ಪೋಸ್ಟ್ ಮ್ಯಾನ್ ಮೇಲೆ ಜಗಳ ಮಾಡಿದ್ಕೆ, ಅವ್ರಿಗೆ ಹೋಗಿ ಹಿಂಗೆ ಮೇತ್ರಕ್ಕೆ ಹಾಕಿದ್ಕೆ, ಅವರೆಲ್ಲೋದ್ರೂ ಮಾತಾಡೋದು, ಅವ್ರಿಗೆ ಬೈಯೋದು ಹೊಡಿಯೋದು ಮಾಡ್ತಾ ಇರೋದ್ರಿಂದ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ ಬಂದೈತೆ ಫೋನಲ್ಲಿ. ನನಗೆ ಸುದ್ದಿ ಕೇಳ್ಬಿಟ್ಟು ಹೆಂಗೆಂಗೋ ಆಗ್ತಾಯಿದೆ, ತುಂಬ ಸುಸ್ತಾಗ್ತಾಯಿದೆ, ತಲೆ ತಿರುಗ್ತಾಯಿದೆ. ಅಯ್ಯೋ ಏನಪ್ಪ ಮಾಡೋದು ಇವಾಗ ಅಂತ ಅನ್ನಿಸ್ತಾ ಐತೆ. ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಊರಿಗೆ ಹೋದರೆ ವಿಷಯ ಗೊತ್ತಾಗೋದು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.